ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತಿನಲ್ಲಿ 1741 ಬಾಕಿ ಪ್ರಕರಣಗಳು ಹಾಗೂ ವಾಚ್ಯಪೂರ್ವ ಪ್ರಕರಣಗಳು 8124 ಇತ್ಯರ್ಥ. ಲಿಂಗಸೂರು ಜುಲೈ 13 ಇಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚೂರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ತಾಲೂಕು ವಕೀಲರ ಸಂಘ ಲಿಂಗಸೂರು ವತಿಯಿಂದ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಸಿವಿಲ್ ಪ್ರಕರಣಗಳು ಒಟ್ಟು 50 ಪ್ರಕರಣಗಳು ಮೊತ್ತ 53,80,828 ಕ್ಕೆ ಇತ್ಯರ್ಥವಾಗಿವೆ ಹಾಗೂ ಕ್ರಿಮಿನಲ್ ಪ್ರಕರಣಗಳು ಒಟ್ಟು 1,691 ಪ್ರಕರಣಗಳು ಮೊತ್ತ 95,82,974ಕ್ಕೆ ಇತ್ಯರ್ಥವಾಗಿವೆ. ಇನ್ನು ವಾಚ್ಯಪೂರ್ವ ಪ್ರಕರಣಗಳು 8,124 ಮೊತ್ತ 2,51,52,196ಕ್ಕೆ. ಈ ರೀತಿಯಾಗಿ ಲಿಂಗಸೂರು ನ್ಯಾಯಾಲಯದಲ್ಲಿ ಪ್ರಕರಣಗಳು ರಾಜಿಯಾಗುವ ಮೂಲಕ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಇತ್ಯರ್ಥವಾಗಿರುತ್ತವೆ. ಮಾನ್ಯ ಗೌರವಾನ್ವಿತ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಶ್ರೀಮತಿ ಉಂಡಿ ಮಂಜುಳಾ ಶಿವಪ್ಪ ಹಾಗೂ ಪ್ರಧಾನಿ ಸಿವಿಲ್ ನ್ಯಾಯಾಧೀಶರಾದ ಅಂಬಣ್ಣ ಕೆ ಹಾಗೂ ವಕೀಲರು ಸಂಘದ ಅಧ್ಯಕ್ಷರಾದ ಭೂಪನಗೌಡ ವಿ ಪಾಟೀಲ್ ಮತ್ತು ನ್ಯಾಯಾಲಯದ ಸಿಬ್ಬಂದಿಗಳು ವೆಂಕೋಬ ಗುಡುನಾಳ ಹಾಗೂ ವಕೀಲರು ಪಕ್ಷಗಾರರು ಹಾಜರಿದ್ದರು. ವರದಿಗಾರ ಬಿ ಚಂದ್ರಕಾಂತ್ ಅಂಗಡಿ, ಕಿಷ್ಕಿಂದ ಟಿವಿ, ಲಿಂಗಸೂರು. ಮ್ಯಾನೇಜರ್ ಮಂಜುನಾಥ್ ಕುಂಬಲ್ಗಡ್ಡಿ